ಕರಾವಳಿಯ ಅಭಯರಾಣಿ. ಅಬ್ಬಕ್ಕ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ನಾವು ಓದುವಾಗ ನಮಗೆ ಮೊದಲು ನೆನಪಾಗುವುದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಆದರೆ ಲಕ್ಷ್ಮೀಬಾಯಿಗಿಂತ ಸುಮಾರು 300 ವರ್ಷಗಳ ಮೊದಲೇ ಯುರೋಪಿಯನ್ ಸೈನ್ಯವನ್ನು ಮಣಿಸಿದ ಒಬ್ಬ ವೀರವನಿತೆ ನಮ್ಮ ಕರ್ನಾಟಕದಲ್ಲಿದ್ದರು. ಅವರೇ ಉಳ್ಳಾಲದ ರಾಣಿ ಅಬ್ಬಕ್ಕದೇವಿ. ಪೋರ್ಚುಗೀಸರು ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಸಮುದ್ರದ ಮೇಲೆ ರಾಜ್ಯಭಾರ ಮಾಡುತ್ತಿದ್ದ ಕಾಲವದು. ಉಳ್ಳಾಲದ ಮೇಲೆ ಕಣ್ಣಿಟ್ಟಿದ್ದ ಶತ್ರುಗಳಿಗೆ ಅಬ್ಬಕ್ಕ ಸಿಂಹ ಸ್ವಪ್ನವಾದರು. ಅವರು ಪೋರ್ಚುಗೀಸರಿಗೆ ಕಪ್ಪ ಕೊಡಲು ನಿರಾಕರಿಸಿದಾಗ ಯುದ್ಧ ಅನಿವಾರ್ಯವಾಯಿತು. ಅಬ್ಬಕ್ಕನ ಸೈನ್ಯವು ಕೇವಲ ಬಲದಿಂದಲ್ಲ, ಬುದ್ಧಿವಂತಿಕೆಯಿಂದಲೂ ಹೋರಾಡಿತು. ಅಬ್ಬಕ್ಕನ ಅಗ್ನಿಬಾಣಗಳು ಶತ್ರುಗಳ ಬೃಹತ್ ಹಡಗುಗಳನ್ನು ಸಮುದ್ರದ ನಡುವೆಯೇ ಸುಟ್ಟು ಭಸ್ಮ ಮಾಡಿದವು. ಕರಾವಳಿಯ ಮರಳಿನಲ್ಲಿ ನಡೆದ ಆ ರಕ್ತಸಿಕ್ತ ಹೋರಾಟದಲ್ಲಿ ಪೋರ್ಚುಗೀಸ್ ಸೈನ್ಯ ಮೊದಲ ಬಾರಿಗೆ ಒಬ್ಬ ಭಾರತೀಯ ಮಹಿಳೆಯ ಮುಂದೆ ತಲೆಬಾಗಿತು. ಅಬ್ಬಕ್ಕ ಕೇವಲ ಒಬ್ಬ ರಾಣಿಯಾಗಿರಲಿಲ್ಲ, ಅವಳು ಸ್ವರಾಜ್ಯದ ಶ್ರೇಷ್ಠ ಸಂಕೇತವಾಗಿದ್ದಳು. ಇಂದಿಗೂ ಉಳ್ಳಾಲದ ಗಾಳಿಯಲ್ಲಿ ಅವಳ ಶೌರ್ಯದ ಕಥೆಗಳು ಮೊಳಗುತ್ತಿವೆ. ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಬ್ಬಕ್ಕ ದೇವಿಗೆ ನಮ್ಮದೊಂದು ಸಲಾಂ.